ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿರಲಿಲ್ಲ. ಕಾರಣ ಬಂದು ವಿಡಿಯೋ ಅಪ್ಲೋಡ್ ಮಾಡೋ ವಿಚಾರವಾಗಿ. ನಿನ್ನೆ ಸಂಜೆ 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೀತಿ ಸಿದ್ಧತೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೆ. ತಮ್ಲೈನೆಲ್ಲ ಮಾಡಿಕೊಂಡು ಖುಷಿಯಾಗಿದೆ. ಯಾಕೆ ಹೇಳಿ, ಅದು ಒಬ್ಬಟ್ಟಿನ ವಿಡಿಯೋ, ಅದು ನಮ್ಮ ಅಮ್ಮನ ಜೊತೆ ಫಸ್ಟ್ ಟೈಮ್ ಮಾಡಿದ ವಿಡಿಯೋ. ಅದರಿಂದಾಗಿ ತುಂಬ ಖುಷಿಯಾಗಿ ಯಾವಾಗ ಅಪ್ಲೋಡ್ ಮಾಡ್ತೀನೋ ಅಂತ ಕಾಯ್ಕೊಂಡಿದ್ದೆ. ಅಂಥದ್ರಲ್ಲಿ ಸರಿ 6 ಗಂಟೆ ಟೈಮ್ ಆಯಿತು, ಸರಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಮೆಮೊರಿ ಫುಲ್ ಅನ್ನೋದು ಬಂತು, ಸ್ಟೋರೇಜಲ್ಲಿ ಜಾಗ ಇಲ್ಲ ಅಂತ ಬಂತು. ಓಕೆ, ಇರಲಿ, ಅಪ್ಲೋಡ್ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಎಲ್ಲ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡೋಣ. ಏಕೆಂದರೆ ನನ್ನ ವೀಡಿಯೋಸು ತುಂಬ ಇದೆ, ಎಷ್ಟು ಒಂದೂವರೆ ಸಾವಿರದ ಮೇಲೆ ಇದೆ. ಅದು ಟಿಕ್ಟಾಕಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರು ನನ್ನ ಜೊತೆ ಡ್ಯುಯೆಟ್ ಮಾಡಿದ್ದಾರೆ, ಮತ್ತು ಜೊತೆಗೆ ವಿಡಿಯೋ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಎಲ್ಲ, ಆ ಥರದ ವಿಡಿಯೋ ಎಲ್ಲ ತುಂಬ ಇದೆ. ಅದನ್ನ ನನಗೆ ಡಿಲೀಟ್ ಮಾಡೋಕ್ಕೆ ಮನಸ್ಸಿಲ್ಲ. ಅದು ಡಿಲೀಟ್ ಮಾಡಿಬಿಡ್ತು ಅಂದರೆ ಏನೋ ಅವರು ನನ್ನಿಂದ ದೂರ ಹೋದಂಗೆ ಅನ್ನೋ ಫೀಲ್ ಕೊಡುತ್ತೆ. ಅದರಿಂದಾಗಿ ಟಿಕ್ಟಾಕಿಂದ ಹಿಡಿದು ಇಲ್ಲಿವರೆಗೂ ವೀಡಿಯೋಸ್ಗಳೆಲ್ಲ ಇದೆ. ಸರಿ, ಅದನ್ನು ನಾನು ಓಕೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ, ಶಿಫ್ಟ್ ಮಾಡೋಣ, ಬೇರೆ ಮೊಬೈಲ್ಗೆ ಶಿಫ್ಟ್ ಮಾಡೋಣ ಓಕೆ ಅಂದ್ಕೊಂಡು ನಾನು ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ್ಮೇಲೆ ಟೈಮರ್ ಫಿಕ್ಸ್ ಆಗಿಬಿಡ್ತು. ಯಾಕಿದು ಟೈಮರ್ ಫಿಕ್ಸ್ ಆಯಿತು, ಏನಕ್ಕೆ ಟೈಮರ್ ಫಿಕ್ಸ್ ಆಯಿತು, ಕಾರಣ ಏನು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಟೆನ್ಷನ್ ಆಯಿತು. ಆಮೇಲೆ ನನ್ನ ಫ್ರೆಂಡ್ ಇದ್ದಾರೆ, ಯಾಕೆಂದರೆ ಇದೆಲ್ಲ ನಮಗೆ ಹೊಸದು. ಈಗ ಇದು 2ನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ನಮಗೇನು ಅಷ್ಟು ನಾನು ಹೇಳಿಲ್ವಾ, ವಿಡಿಯೋ ಬಗ್ಗೆ ಅಷ್ಟು ನಾಲೆಡ್ಜ್ ನಮಗಿಲ್ಲ. ಅಲ್ಲಿ ಇಲ್ಲಿ ಟಿಪ್ಸ್ ನೋಡಿಕೊಂಡು, ಮತ್ತು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಮುಗುಳ್ನಗೆ ಮುದ್ದು, ಅವ್ರನ್ನ ಮುದ್ದು ಅಂತಲೇ ನಾನು ಕರೆಯೋದು, ಮುಗುಳ್ನಗೆ ಮುದ್ದು ಅಂತ ಕರಿತೀನಿ. ಅವ್ರ ಐ ಡಿ ಬಂದು ವಚನಗಳು ವಿತ್ ಮುಗುಳ್ನಗೆ ಅಂತ ಅವ್ರ ಐ ಡಿ ಬಂದು. ಸರ್, ಮತ್ತು ಅವ್ರಿಗೆ ನಾನು ಇದು ಮಾಡಿದೆ, ನೋಡ್ರಿ ಹಿಂಗಾಗ್ಬಿಟ್ಟಿದೆ, ಹಿಂಗೆ ಟೈಮರ್ ಫಿಕ್ಸ್ ಆಗಿಬಿಟ್ಟಿದೆ ಏನು ಅಂದ್ಬಿಟ್ಟು. ಪಾಪ ಅವರು ಏನೇನೋ ಅದೇ ಡಿಸ್ಕಷನ್ ಎಲ್ಲ ಮಾಡ್ದು ನಾವು, ಯಾಕೆ ಹಿಂಗಾಯಿತು ಎತ್ತಾಯಿತು ಅಂತ. ಆ ಟೈಮಲ್ಲೂ ನಾವು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಹೂವು ಕಟ್ತಾ ಇದ್ದೆ. ಆ ಟೈಮಲ್ಲಿ ಅಮ್ಮನ ಮನೇಲಿ ಕೂತ್ಕೊಂಡು ಹೂವು ಕಟ್ತಾ ಇದ್ದೆ. ಆ ಹೂವನ್ನೂ ಕಟ್ಟಬೇಕು, ಇಲ್ಲಿ ಮಾತಾಡಬೇಕು, ಅದಾಗ್ತಾನೆ ಇರಲಿಲ್ಲ. ಆಮೇಲೆ ಪಾಪ ಅವ್ರಿಗೆ ತುಂಬಾ ಟ್ರೈ ಮಾಡಿದ್ರು, ಅದೆಲ್ಲ ಕೂಲಂಕುಷವಾಗಿ ಯಾಕೆ ಹಿಂಗಾಯಿತು ಅಂದ್ಬಿಟ್ಟು ಎಲ್ಲ ವಿಚಾರ ಮಾಡಿದ್ರು. ಪಾಪ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಷ್ಟು ಹೆಲ್ಪ್ ಮಾಡಿದ್ರು, ಆದರೂ ಸರಿ ಹೋಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು, ಇಲ್ಲ ಫುಲ್ಲಾಗಿದೆ, ಮೆಮೊರಿ ಫುಲ್ಲಾಗಿದೆ, ಅದಕ್ಕೋಸ್ಕರ ಹಿಂಗಾಗಿದೆ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಬೇಗ ಹೂವು ಕಟ್ಬಿಟ್ಟು ಸೀದಾ ನಮ್ಮ ಮನೆಗೆ ಬೇಗ ಬಂದಾದಮೇಲೆ ಎಲ್ಲ ಕೆಲಸಗಳೆಲ್ಲ ಬೇಗ ಮುಗಿಸ್ಬಿಟ್ಟು, ಊಟ ಎಲ್ಲ ಮುಗಿಸ್ಬಿಟ್ಟು ಮನ್ಗೋ ಟೈಮಲ್ಲಿ ಎಲ್ಲ ಶಿಫ್ಟ್ ಮಾಡೋಣ ವೀಡಿಯೋಸ್ನೆಲ್ಲ ಅಂದ್ಬಿಟ್ಟು ಶುರು ಮಾಡಿಕೊಂಡೆ. ಆಮೇಲೆ ಶುರು ಮಾಡ್ಕೊಂಡ್ಮೇಲೆ ಇದು ಶುರು ಮಾಡ್ತಾ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಟೈಮ್ ಎಷ್ಟೋಯ್ತು ಅಂದರೆ 1:30 ಅಷ್ಟೊತ್ತಿಗಾಯಿತು. ಅಷ್ಟೆಲ್ಲ ಶಿಫ್ಟ್ ಮಾಡೋಷ್ಟರಲ್ಲಿ ಟೈಮ್ ಹಿಡೀತು ನನಗೆ. ಆಮೇಲೆ ಸರಿ ಅಂದ್ಬಿಟ್ಟು ಕೊನೆಗಾಯಿತು. ಅಷ್ಟೊತ್ತಿಗೆ ನನ್ನ ಮಗ ಎಲ್ಲ ನೋಡ್ದ, ಸ್ವಲ್ಪ ಇದು ಮಾಡ್ದ, ಅಮ್ಮ ಮಲ್ಗಮ್ಮ ನೀನು, ಏನಕ್ಕಮ್ಮ ಹಿಂಗೆ ಮಾಡ್ತಾ ಇದೆಯಾ ನೀನು, ಫಸ್ಟ್ ಆರೋಗ್ಯಮ್ಮ ಇಂಪಾರ್ಟೆಂಟು, ನೀನು ಮಲ್ಗಮ್ಮ ನೀನು ಅಂದ್ಬಿಟ್ಟು ನನಗೆ ಸ್ವಲ್ಪ ಇದು ಮಾಡ್ದ, ಹೇಳ್ದ. ಯಾಕೆಂದರೆ ನನ್ನ ಆರೋಗ್ಯ ಯಾಕೆ ಇಂಪಾರ್ಟೆಂಟು ಅನ್ನೋದಾದರೆ, ನನಗೆ ಇಲ್ಲಿ ಆಪ್ರೇಷನ್ ಆಗೈತೆ, ಇಷ್ಟುದ್ದಕ್ಕೆ ಆಪ್ರೇಷನ್ ಆಗಿದೆ. ಗಂಟಿತ್ತು ಅನ್ನೋ ಕಾರಣಕ್ಕೆ ಅದನ್ನು ರಿಮೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ನೆಕ್ ಕಟ್ ಮಾಡಿ ಗೆಡ್ಡೆನ ರಿಮೂವ್ ಮಾಡಿದ್ದಾರೆ. ಗೆಡ್ಡೆ ರಿಮೂವ್ ಮಾಡಿರೋ ಕಾರಣದಿಂದಾಗಿ ನನಗೆ ಇಲ್ಲಿರೋ ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತಲ್ಲ, ಆ ಗ್ಲ್ಯಾಂಡನ್ನು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಲೈಫ್ ಲಾಂಗು ಮಾತ್ರ ನುಂಗಬೇಕು. ಮತ್ತು ಇದೆಲ್ಲ ಶುರು ಆದಮೇಲೆ ನನಗೆ ತುಂಬ ಸಮಸ್ಯೆಗಳು, ಅಂದರೆ ಅಷ್ಟಾಗಿ ಆರೋಗ್ಯ ಚೆನ್ನಾಗಿರಲ್ಲ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ. ಇದಕ್ಕಿದ್ದಂಗೆ ಮುಖ ಉಟ್ಕೊಳ್ಳೋದು, ಸ್ವಲ್ಪ ಗಂಟ್ಲಲ್ಲೆಲ್ಲ ಪ್ರಾಬ್ಲಮ್ಮು, ಹಂಗೆಲ್ಲ ಆಗಿಬಿಡುತ್ತೆ. ಅದರಿಂದಾಗಿ ಆ ಉದ್ದೇಶ ಇಟ್ಕೊಂಡು ಅವನು ಬೈದ, ಜಾಸ್ತಿ ಆಯ್ತಮ್ಮ ಇದು, ಇದು ಮಾಡಮ್ಮ ಅಂದ್ಬಿಟ್ಟು ಇದು ಮಾಡ್ದ. ಸರಿ ಆಯಿತು, ನಂದು ಯಾಕೋ ಓವರ್ ಆಯಿತು. ಸರಿ, ಯಾಕೆಂದರೆ ನನಗೇನೇ ಒಂದು ಸಮಸ್ಯೆ ಇದ್ರೂ ಅದನ್ನು ನಾನು
ಇದು ಮಾಡಬೇಕು, ಕ್ಲಿಯರ್ ಮಾಡಬೇಕು. ಅಲ್ಲಿವರೆಗೂ ನನಗೆ ನಿದ್ರೆನೇ ಬರಲ್ತು. ಅದನ್ನು ಸಮಸ್ಯೆನ ಬಗೆಹರಿಸಿ ಇದು ಮಾಡಲೇಬೇಕು ಅನ್ನೋದು ಒಂದು ಕಾರಣ ಆಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು, ಆಯಿತು ಬಿಡು ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ಮಲ್ಕೊಂಡ ಮೇಲೆ ಹಿಂಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದೆ, ಯಾಕೆ ಹಿಂಗಾಯಿತು, ಎತ್ತಾಯಿತು ಅಂತ ಯೋಚನೆ ಮಾಡಿದೆ. ಆವಾಗ ಫ್ಲ್ಯಾಶ್ ಆಯಿತು, ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇನ್ಶಾರ್ಟ್ನಲ್ಲಿ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಯೂಟ್ಯೂಬ್ ಸೈಜ್ಗೆ ನಾನು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ, ನಾರ್ಮಲ್ ಹಂಗೆ ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ದೆ. ಅದರಿಂದಾಗಿ ಪ್ರಾಬ್ಲಮ್ ಆಗಿರಬಹುದೇನೋ ಅಂತ ಅಂದ್ಕೊಂಡು ಎದ್ದಿದೆ, ತಿರ್ಗಾ ಮತ್ತೆ ಡೌನ್ಲೋಡ್ ಮಾಡಿದೆ. ಮತ್ತು 4K ಬೇರೆ ಕ್ವಾಲಿಟಿ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನು 1008 ಇದಕ್ಕೆ 1080ಗೆ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆವಾಗಲೇ ವೀಡಿಯೋ ಬಿಟ್ಬಿಟ್ಟೆ. ನಾನು ವೀಡಿಯೋ ಬಿಟ್ಟಾಗ ಬೆಳಗಿನ ಜಾವ 2:30 ಆಗಿತ್ತು ನೋಡಿ. ಆ ಟೈಮಲ್ಲಿ ಯಾಕೆಂದರೆ ಅಷ್ಟು ಸೆಂಟಿಮೆಂಟ್ ಇರೋ ವೀಡಿಯೋ ನಮ್ಮ ತಾಯಿ ಜೊತೆ ಮಾಡಿರೋದು, ಅದು ಅಷ್ಟು ಫಸ್ಟ್ ಟೈಮ್ ಮಾಡಿರೋದು. ಆ ವಿಡಿಯೋ ಮಾಡಿಲ್ಲ ಅಂದರೆ ನಾನು ವೀಡಿಯೋನೇ ಮಾಡೋದು ಬೇಡ, ಅಪ್ಲೋಡ್ ಆಗಿಲ್ಲ ಅಂದರೆ ನಾನು ಮಾಡೋದೇ ಬೇಡ, ನಂಗೆ ಬೇರೆ ವೀಡಿಯೋ ನನಗೆ ಇಷ್ಟನೇ ಆಗಲ್ಲ ಅನ್ನೋ ಫೀಲ್ ಕೊಟ್ಬಿಟ್ಟಿತ್ತು ನನಗೆ. ಯಾಗಿದಾಗಲಿ ಹೋಗಿದಾಗಲಿ ಯಾರೇ ನೋಡಿದ್ರು ನನಗೇನು ಈ ಅಮ್ಮ ಹಿಂಗೆ ಈ ಟೈಮಲ್ಲಿ ಅಪ್ಲೋಡ್ ಮಾಡಿದಾಳಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಸಮಾಧಾನ ಆಯಿತು, ಅಪ್ಲೋಡ್ ಆಯಿತು, ಮಲ್ಕೊಂಡೆ. ಆಮೇಲೆ ಎಲ್ಲ ಕೆಲಸ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿಬಿಟ್ಟು ಹಿಂಗೆ ನೀರೆಲ್ಲ ಕುಡಿದ್ಬಿಟ್ಟು ಮಾತ್ರೆ ಎಲ್ಲ ನುಂಗ್ಬಿಟ್ಟು ಥೈರಾಯ್ಡ್ ಮಾತ್ರೆ ಎಲ್ಲ ನುಂಗ್ಬಿಟ್ಟು ಹಂಗೆ ಮೊಬೈಲ್ ಎತ್ಕೊಂಡೆ. ಅಪ್ಪ ನನ್ನ ಮಗ ಬೈದ ಅಂದರೆ ಮಡಗು ಫೋನ್ನ ಫಸ್ಟ್ ಮಡಗು ಫೋನ್ನ ಅಂದ್ಬಿಟ್ಟು ಕಿರಿಸ್ದ. ಆಮೇಲೆ ಅಪ್ಪ ಇಲ್ಲ ಕಣೋ, ಸುಮ್ಮನೆ ಏನೋ ನೋಡೋದೆ ಕಣೋ. ಎಷ್ಟು ಗಂಟೆ ಮಲಗಿದ್ದು ನೀನು? 2:30 ಮಲಗಿದ್ದು. ಈಗ ಎಷ್ಟು ಗಂಟೆ? ನೀನು ಮಲಗು, ನೀನು ಫಸ್ಟ್ ಈಗ ನಿದ್ದೆ ಮಾಡು ಅಂದ್ಬಿಟ್ಟು ಗದರಿಸ್ತಾ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಓಕೆಪ್ಪ ಅಂದ್ಬಿಟ್ಟು ನನಗೂ ಸ್ವಲ್ಪ ಇದಾಯಿತು. ನೋಡಿ ನಮ್ಮ ಮಗ ಬರ್ತಾಯಿದ್ದಾನೆ, ಓಕೆ. ಆಮೇಲೆ ಸರಿ ನಾನು ಪಕ್ಕದಲ್ಲಿ ಮಾಡಿಬಿಟ್ಟು, ನನ್ನ ಚಿಕ್ಕ ಮಗ ಅವನು, ನನ್ನ ಪಕ್ಕದಲ್ಲಿ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಹಿಂಗಿಷ್ಟೆಲ್ಲ ಆಯಿತು ಕತೆ. ನನಗೆ ನೆನ್ನೆ ತುಂಬಾ ಟೆನ್ಷನ್ನು, ನನಗಂತೂ ಯಪ್ಪ ಆ ಥರ ಟೆನ್ಷನು ಆಗಿರಲಿಲ್ಲ. ನೋಡಿ ಫೋನ್ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ, ನೋಡು ಇವನು ಫೋನ್ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಮೆಮೊರಿ ಫುಲ್ ಆಗೋಗಿದೆ. ಆದರೆ ಬೈದಿದ್ದು ಇವನಲ್ಲ, ಇವನು ಚಿಕ್ಕವನು, ನನ್ನ ಬೈದಿದ್ದು ದೊಡ್ಡವನು. ಅದೇ ನೋಡು ನನ್ನ ಮೊಬೈಲ್ ಕ್ಲಾರಿಟಿ ಹೆಂಗೈತೆ ಅಂದ್ಬಿಟ್ಟು. ಈಗ ಏನಾಗೈತೆ ಅಂದರೆ ಮೆಮೊರಿಯೆಲ್ಲ ನಾನು ತೆಗ್ದಾಕ್ತೆ, ಇದು ಯಾವುದು ಎಲ್ಲನೂ ಶಿಫ್ಟ್ ಮಾಡಿದ್ಮೇಲೆ ಈಗ ಮೊಬೈಲ್ ಓಪನ್ ಮಾಡ್ತೀನಿ, ಕ್ಯಾಮ್ರಾನೇ ಓಪನ್ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು ಕತೆ, ಮೊಬೈಲೇ ಹೋಯ್ತಲ್ಲಪ್ಪ ಅನ್ನಂಗೆ ಆಗೋಗಿದ್ದೆ ಕತೆ. ಈಗ ಇನ್ನೊಂದು ನಾನು ಹೇಳಿದ್ನಲ್ಲ, ಇನ್ನೊಂದು ಮೊಬೈಲ್ಗೆ ಶಿಫ್ಟ್ ಮಾಡಿಕೊಂಡೆ ವಿಡಿಯೋಸ್ನೆಲ್ಲ ಅಂದ್ಬಿಟ್ಟು ಆ ಮೊಬೈಲಿಂದನೇ ಇದು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅವ್ನು ಬಂದು ಇದು ನಂದು ಮೊಬೈಲು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹಂಗೆ ನೆನ್ನೆ ಅಂತೂ ನಿಜ ತೀರಾ ನನಗೆ ಬೇಜಾರಾಯಿತು. ಆ ಥರ ಟೆನ್ಷನ್ ನಾನು ಯಾವತ್ತೂ ಮಾಡ್ಕೊಂಡಿರಲಿಲ್ಲ, ಬೇಜಾರು ಯಾವತ್ತು ಮಾಡ್ಕೊಂಡಿರಲಿಲ್ಲ. ಇನ್ನು ಮುಂದೆ ನಿಧಾನವಾಗಿ ತಾಳ್ಮೆಗೆ ಎಲ್ಲ ಕ್ಲೀನಾಗಿ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಬೇಕು. ಟೆನ್ಷನಿಂದ ಮಾಡ್ಕೊಬಾರ್ದು, ನಮ್ಮ ಖುಷಿಗೆ ನಾವು ಮಾಡಬೇಕು. ಎಲ್ಲ ಅದೇನೋ ಅಂತಾರಲ್ಲ, ಏನೋ ತಾಳಿದವನು ಬಾಳಿಯಾನು ಅನ್ನಂಗೆ ತಾಳ್ಮೆ ಮುಖ್ಯ. ಹಂಗೆ ಅಷ್ಟೆಲ್ಲ ಆಯಿತು ನಿನ್ನೆ ಕತೆ. ಆಮೇಲೆ ಥ್ಯಾಂಕ್ ಯು ಸೊ ಮಚ್. ತುಂಬ ಲೆಂತಿ ಆಯಿತು ಅನಿಸುತ್ತೆ, ಲೆಂತಿ ಆಗೋಯ್ತು, ಏನೋ ಹೇಳಬೇಕು. ಆದರೂ ಫಾಸ್ಟಾಗಿ ಹೇಳಿದ್ದೀನಿ, ಆದರೂ ಇಷ್ಟು ನಿಮಿಷ ತೊಗೊಂಡ್ಬಿಡ್ತು. ಸರಿ, ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ, ಥಮ್ಸ್ ಅಪ್ ಲೈಕ್ ಕೊಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.